ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ವಿಜಿ ಎಜುಟೆಕ್ ಯೂಟ್ಯೂಬ್ ಚಾನಲ್. ಈ ದಿನ ನಾನು LBA ಅಸೆಸ್ಮೆಂಟ್ ಕುರಿತಾಗಿ 5ನೇ ತರಗತಿಯ ಇಂಗ್ಲೀಷ್ ಪಾಠ ಟ್ರೂ ಫ್ರೆಂಡ್ಶಿಪ್ ಮತ್ತು ಫ್ರೆಂಡ್ಸ್ ಪದ್ಯವನ್ನು ನಾನೀಗ ಇಲ್ಲಿ LBA ಅಸೆಸ್ಮೆಂಟ್ ಒಳಗೆ ಲೆಸನ್ ಪ್ಲಾನ್ ಒಳಗೆ ಆಪ್ಷನ್ ಹೋಗಿ ಸೆಲೆಕ್ಟ್ ಮಾಡಿದ್ದೀನಿ. ನಾನು ಈ ಒಂದು ಪಾಠ ಅಂದರೆ ಯೂನಿಟ್ 2 ಮತ್ತು ಪೊಯಮ್ಸ್ ಅಂತ ಹೇಳ್ತೀವಿ, ಇವೆರಡನ್ನೂ ನಾನು ಒಟ್ಟಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಇದು ಆಪ್ಷನ್ ಕೇಳ್ತಾ ಇದೆ. ಜುಲೈ 3 ಅಂದು ನಾನು ಪ್ರಾರಂಭ ಮಾಡ್ತೀನಿ. ಇವೆರಡು ಪದ್ಯವನ್ನು ಜುಲೈ 30ಕ್ಕೆ ಮುಕ್ತಾಯಗೊಳಿಸ್ತೀನಿ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಡೇಟನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ 3ನೇ ತಾರೀಕು ಜುಲೈ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದು 30 ಜುಲೈಗೆ ಈ ಒಂದು ಪಾಠ ಮತ್ತು ಪದ್ಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಂತರ ಇಲ್ಲಿ ನೋಡಿ, ಇಲ್ಲಿ ಮೀಡಿಯಂ ಕನ್ನಡ ಕ್ಲಾಸ್ 5 ಗ್ರೂಪು ಕನ್ನಡ ಮೀಡಿಯಮು, ಕನ್ನಡ ಮತ್ತು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುವಂಥದ್ದನ್ನು ಆಯ್ಕೆ ಮಾಡಿದ್ದೀನಿ. ಸಬ್ಜೆಕ್ಟ್ ಇಂಗ್ಲೀಷು, ಚಾಪ್ಟರು ರೋಸ್ ಟ್ರೂ ಫ್ರೆಂಡ್ಶಿಪ್, ಪೊಯಮ್ಮು ಫ್ರೆಂಡ್ಸ್ ಅಂತ ಇದೆ. ಸೊ ಇಲ್ಲಿ ಲರ್ನಿಂಗ್ ಔಟ್ಕಮ್ಸ್ ಕೂಡ ನಾವಿಲ್ಲಿ ಬರಿಬೇಕಾಗುತ್ತೆ. ನಾನಿಲ್ಲಿ ಪದ್ಯ ಮತ್ತು ಪಾಠಕ್ಕೆ ಸಂಬಂಧಪಟ್ಟಂಗೆ ನೀವಿಲ್ಲಿ ನೋಡ್ತಾ ಇದ್ದೀರಾ 1, 2, 3, 4 ಲರ್ನಿಂಗ್ ಔಟ್ಕಮ್ಸನ್ನು ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಕೂಡ ಇಲ್ಲಿ ಬರಿಬೇಕಾಗುತ್ತೆ. ಹಾಗೆಯೇ ಟೀಚಿಂಗ್ ಏಡನ್ನು ಏನು ಬಳಸ್ತೀವಿ ಅಂತೇಳಿ ಬರಿಬೇಕಾಗುತ್ತೆ. ಇಲ್ಲಿ ಟೆಕ್ಸ್ಟ್ ಬುಕ್, ನೋಟ್ಬುಕ್ ಮತ್ತು ಕ್ವಶನ್ ಬ್ಯಾಂಕ್, ಬ್ಲ್ಯಾಕ್ ಬೋರ್ಡ್ ಈ ಥರದ್ದು ನಾನು ಮೆನ್ಷನ್ ಮಾಡಿದ್ದೀನಿ. ತಾವು ಏನು ಅವಶ್ಯಕತೆ ಅಗತ್ಯತೆ ಬಳಸ್ತೀರೋ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದು. ಹಾಗೆ ಮತ್ತು ಪ್ರೊಸೆಸ್ ಆ್ಯಂಡ್ ಆ್ಯಕ್ಟಿವಿಟಿ ನೋಡ್ತಾ ಇದ್ರೆ ಅದರಲ್ಲಿ ಇಂಟ್ರೊಡಕ್ಷನ್ ಫೇಸ್ ಒಳಗೆ ನೀವು ಏನೇನು ಚಟುವಟಿಕೆ ಮಾಡಿಸ್ತೀರಾ, ಈ ಪಾಠ ಮತ್ತು ಪದ್ಯ ಎರಡೂ ಕುರಿತಾಗಿ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ರೈಮ್ಸ್ ಆ್ಯಂಡ್ ಸಾಂಗ್ಸ್ ಅಂತೇಳಿ ಸೆಲೆಕ್ಟ್ ಮಾಡಿದ್ದೀವಿ. ಇಂಟ್ರೊಡಕ್ಷನ್ ಆ್ಯಕ್ಟಿವಿಟಿಯಲ್ಲಿ ಸ್ಟೋರಿ ಟೆಲ್ಲಿಂಗ್, ಪಿಕ್ಚರ್ ಟಾಕ್ ಆರ್ ಪಿಕ್ಚರ್ ರೀಡಿಂಗ್, ಸರ್ಕಲ್ ಟೈಮರ್ ಆರ್ ಗ್ರೂಪ್ ಕನ್ವರ್ಜೇಷನ್, ಸಿಂಪಲ್ ಕ್ವಶನಿಂಗ್, ಬೋರ್ಡ್ ಡಿಸ್ಪ್ಲೇಸ್ ಆಗಿದೆ. ಇದು ಇಂಟ್ರೊಡಕ್ಷನ್ ಟೈಮಲ್ಲಿ ಆಗುವಂಥದ್ದು. ನೆಕ್ಸ್ಟು ಈ ವಿಭಾಗ ಬಲಗಡೆ ಬಂದುಬಿಟ್ಟು ಡೆವಲಪ್ಮೆಂಟ್ ಫೇಸ್. ಇದರಲ್ಲಿ ಏನು ಆ್ಯಕ್ಟಿವಿಟೀಸ್ ಮಾಡ್ತಿದ್ರಾ ಅಂದರೆ ನಾವು ಲೆಸನ್ ಡೆವಲಪ್ಮೆಂಟ್ ಮಾಡ್ತಾ ಹೋಗುವಾಗ ಕೆಲವೊಂದು ಚಟುವಟಿಕೆಗಳನ್ನು ಮಾಡಿಸ್ತೀವಲ್ಲ ಅದು. ಇದು ಗ್ರೂಪ್ ಆ್ಯಕ್ಟಿವಿಟೀಸ್ ಮಾಡಿಸ್ತೀವಿ, ರೋಲ್ ಪ್ಲೇಯಿಂಗ್ ಆ್ಯಂಡು ಡ್ರಾಮಟೈಸೇಷನ್ ಮಾಡಿಸ್ತೀವಿ. ಟ್ರೂ ಫ್ರೆಂಡ್ಶಿಪ್ ಪಾಠಕ್ಕೆ ಇದು ಸೂಕ್ತವಾದ ಆಯ್ಕೆ. ಯೂಸ್ ಆಫ್ ಮಾಡೆಲ್ಸ್ ಆ್ಯಂಡು ರಿಯಲ್ ಆಬ್ಜೆಕ್ಟ್ಸ್ ಅಂತ ಇದೆ, ಇದನ್ನು ಕೂಡ ನಾವು ಇಲ್ಲಿ ಬಳಸ್ಬೋದಾಗುತ್ತೆ ಫ್ರೆಂಡ್ಸ್ ಪದ್ಯದಲ್ಲಿ. ಹಾಗೆಯೇ ಸಿಂಪಲ್ ಎಕ್ಸ್ಪೀರಿಮೆಂಟ್ಸನ್ನು ಕೂಡ ನಾವು ಬಳಸ್ಬೋದಾಗುತ್ತೆ ಪದ್ಯಕ್ಕೆ ಸಂಬಂಧಪಟ್ಟಂಗೆ. ಸೊ ನಂತರ ಕನ್ಕ್ಲೂಷನ್ ಫೇಸಲ್ಲಿ ಬರೋದಾದರೆ ಇಲ್ಲಿ ಸಮ್ಮರೈಸಿಂಗ್ ಆ್ಯಂಡ್ ರಿಕ್ಯಾಪ್ಚುಲೇಷನ್ ಅಂದರೆ ನಾವೀಗ ಎರಡೂ ಪಾಠ ಮತ್ತು ಪದ್ಯಕ್ಕೆ ಸಂಬಂಧಪಟ್ಟಂಗೆ ಇದನ್ನು ಖಂಡಿತ ಮಾಡೇ ಮಾಡ್ತೀವಿ. ನಂತರ ಡ್ರಾಯಿಂಗ್ ಆ್ಯಂಡ್ ಕಲರಿಂಗ್ ಮಾಡಿಸ್ತೀವಿ ಪದ್ಯಕ್ಕೆ ಸಂಬಂಧಪಟ್ಟಂಗೆ. ಕ್ವಶನ್ ಬ್ಯಾಗ್ ಅಥವಾ ಬಾಕ್ಸನ್ನು ಬಳಕೆ ಮಾಡ್ತೀವಿ. ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಕನೆಕ್ಟಿಂಗ್ ಟು ರಿಯಲ್ ಲೈಫ್ ಅಂದರೆ ಇಲ್ಲಿ ಟ್ರೂ ಫ್ರೆಂಡ್ಶಿಪ್ಪನ್ನು ಅಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ರಿಯಲ್ ಲೈಫ್ಗೂ ಕೂಡ ಮಕ್ಕಳಿಗೆ ಕನೆಕ್ಟ್ ಮಾಡಿ ಹೇಳ್ತೀವಿ. ಗ್ರೂಪ್ ಪ್ರೆಸೆಂಟೇಷನ್ ಕೂಡ ನಾವು ಮಾಡಿಸ್ಬೋದು, ಅಂದರೆ ಅವರು ಡ್ರಾಮಟೈಸೇಷನ್ ಗ್ರೂಪ್ ವೈಸ್ ತೊಗೊಂಡು ಸ್ಕಿಟ್ ಟೈಪು ಮಾಡ್ತಾ ಹೋಗ್ಬೋದು. ಸೊ ಕೊನೆಯದಾಗಿ ನಮಗೆ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಅಂತ ಬರುತ್ತೆ. ಕೊನೆಯಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಮಕ್ಕಳಿಗೆ ನೋಟ್ಸನ್ನು ಬರೆಸ್ತೀವಿ. ಗಿವನ್ ನೋಟ್ಸ್ ಯೂನಿಟ್ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಇದ್ರ LBA ಮುಖ್ಯ ಉದ್ದೇಶನೇ ಅದು. ಫಾರ್ ಬೋತ್ ಯೂನಿಟ್ ಆ್ಯಂಡ್ ಲೆಸನ್ ಎರಡಕ್ಕೂ ಸೇರಿಸಿ ನಾವು ಯೂನಿಟ್ ಟೆಸ್ಟನ್ನು ಸಪ್ರೇಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಪಿಕ್ಚರ್ ಡ್ರಾಯಿಂಗ್ ಇದೆ. ಇವೆರಡರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ಪಿಕ್ಚರ್ ಡ್ರಾಯಿಂಗ್ ಕೂಡ ನಾವು ಅಡಾಪ್ಟ್ ಮಾಡ್ಕೊಬೋದು. ಇದಾದ ನಂತರ ನಾವಿಲ್ಲಿ ಇದಿಷ್ಟೆಲ್ಲ ಫಿಲ್ ಮಾಡಿದ ನಂತರ ಇದನ್ನು ನಾವು ಸೇವ್ ಅಂತ ಕೊಡಬೇಕಾಗುತ್ತೆ ಆಪ್ಷನ್ನು. ಇದು ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ. ಈ ರೀತಿಯಾಗಿ ನಾವು ಈ ಒಂದು ಲೆಸನ್ ಪ್ಲಾನ್ ಆಯ್ಕೆ ಮಾಡಿಕೊಂಡು ಟ್ರೂ ಫ್ರೆಂಡ್ಶಿಪ್ ಮತ್ತು ಫ್ರೆಂಡ್ಸ್ ಪದ್ಯವನ್ನು ನಾವಿಲ್ಲಿ ಯಾವ ದಿನಾಂಕಕ್ಕೆ ಆರಂಭ ಮಾಡಿ ಯಾವ ದಿನಕ್ಕೆ ಮುಗಿಸ್ತೀವಿ, ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಸರಳವಾಗಿ ಈ ಒಂದು LBA ಟೀಚರ್ ಲಾಗಿನ್ ಒಳಗಡೆ ಹೋಗಿ ಸುಲಭವಾಗಿ ತುಂಬೋದಂತ ಹೇಳ್ತಾ ಇದ್ದೀನಿ.
ದಯವಿಟ್ಟು ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆಯೇ ಇನ್ನಷ್ಟು ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಮಾಡುವಂಥ ಎಲ್ಲ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಸುಲಭವಾಗಿ ಬರುತ್ತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.